ಆಚಾರಗಳನ್ನ ಧರ್ಮದಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ಸನಾತನ ಧರ್ಮದ ಮೂಲ ಏನು ಅಂದರೆ ದೇವರನ್ನ ಬೇಡುವಂಥದ್ದು ಮತ್ತು ಅವನ ಅನುಗ್ರಹದಿಂದ ಎಲ್ಲನೂ ಸಾಧ್ಯ ಅಂತೇಳಿ ನಂಬಿಕೆ ಇಟ್ಟು ನಾವು ಮುಂದೆ ಹೆಜ್ಜೆ ಹಾಕುವಂಥದ್ದು. ಸನಾತನ ಧರ್ಮ ಉಳಿಯಬೇಕು. ಪುಟ್ಟು ಆಂಜನಪ್ಪ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಅಮರನಾಥ ಶಿವಲಿಂಗ ದರ್ಶನ. ಸನಾತನ ಧರ್ಮವನ್ನ ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮಾನವೀಯ ನೆಲೆಯಲ್ಲಿ ಧಾರ್ಮಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಹೇಳಿದ್ದಾರೆ. ನಗರದ ಅರಳೇಪೇಟೆ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಅಮರನಾಥ ಶಿವಲಿಂಗ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಶಿವ ನಾನಾ ಅವತಾರಗಳಲ್ಲಿ ನೆಲೆಸಿದ್ದು ಆತನನ್ನ ಭಕ್ತಿ ಭಾವದಿಂದ ಪ್ರಾರ್ಥಿಸಿದ್ರೆ ಮಾತ್ರ ಒಲಿಯುತ್ತಾನೆ. ಶಿವನಿಗೆ ತನ್ನದೇ ಆದ ಶಕ್ತಿ ಇದೆ. ಸದಾಶಿವ, ಪರಮೇಶ, ನೀಲಕಂಠ, ಮಹೇಶ್ವರ ಹೀಗೆ ನಾನಾ ವಿಧದಲ್ಲಿ ಶಿವನನ್ನ ನಾವು ಆರಾಧಿಸುತ್ತೇವೆ. ಶಿವರಾತ್ರಿಗೆ ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ವಿಶೇಷ ಸ್ಥಾನ ಇದೆ. ಶಿವರಾತ್ರಿಯನ್ನ ಆರಾಧಿಸುವುದೇ ಒಂದು ದೈವಿಕ ಶಕ್ತಿ. ಭಕ್ತಿಯಿಂದ ಪೂಜಿಸುವುದು ಬಹಳ ಮುಖ್ಯ. ಸನಾತನ ಧರ್ಮವನ್ನ ಉಳಿಸಬೇಕಾಗಿದೆ. ಇದರಿಂದ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿ ಬರಲು ಸಾಧ್ಯ. ಆದ್ದರಿಂದ ನಾವು ಶಿವನನ್ನ ಸದಾ ಸ್ಮರಿಸಬೇಕು. ನಮ್ಮಲ್ಲಿ ಕೆಟ್ಟ ಗುಣ ಅಥವಾ ಕೆಟ್ಟ ನಡವಳಿಕೆಗಳು ಇದ್ರೆ ನಾವು ಮನುಷ್ಯರಾಗಲು ಸಾಧ್ಯವಿಲ್ಲ. ಶಿವನ ವ್ಯಕ್ತಿತ್ವವೇ ಒಂದು ಆದರ್ಶ. ಶಿವನ ಗುಣಗಳನ್ನು ನಾವು ನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿ ದೇವಿಕಾ, ಸಹೋದರಿ ರಾಮಲಕ್ಷ್ಮಮ್ಮ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ಮುಖಂಡರಾದ ರಾಜ್ಕುಮಾರ್, ಬೂದಾಳ ವರದ, ತುಮ್ಮನಹಳ್ಳಿ ವೆಂಕಟೇಶ್, ಆನೂರು ಆನಂದ್, ಕುರುಬರಪೇಟೆಯ ವೆಂಕಟೇಶ್, ದಾಮೋದರ್, ಸಾದಿಕ್, ವರುಣ್ ಮತ್ತಿತರರು ಇದ್ದರು. ಶುಭಾಶಯಗಳು. ಇವತ್ತು ಶಿಡ್ಲಘಟ್ಟದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಎಲ್ಲ ಅಕ್ಕಂದರು ಮತ್ತು ಭಕ್ತಾದಿಗಳು ತುಂಬ ಗ್ರ್ಯಾಂಡ್ ಆಗಿ ಶಿಡ್ಲಘಟ್ಟದ ಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಆರೋಗ್ಯವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಮುಖ್ಯ ದೇವಸ್ಥಾನಗಳಲ್ಲೊಂದಾದ ಬಸವೇಶ್ವರ ಸ್ವಾಮಿ, ನಂದೀಶ್ವರ ಸ್ವಾಮಿ, ಎಲ್ಲ ಶಿವನ ನಾನಾ ನಾಮಗಳು, ದೇವ ಒಂದೇ, ಈಶ್ವರ ಪರಮೇಶ್ವರ, ಸಕಲ ಸಮಸ್ಯೆ ಪರಿಹಾರೇಶ್ವರ. ಆ ಪರಮಾತ್ಮನ ದಯೆ ಒಂದಿದ್ರೆ ನಾವೆಲ್ಲನೂ ಸಹ ಜಯಿಸ್ಬೋದು, ನಮ್ಮೆಲ್ಲರಿಗೂ ಸಹ ಒಳಿತಾಗ್ತದೆ. ಅವನ ಅನುಗ್ರಹ ಒಂದೇ ಸಾಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡೋಂಥದ್ದು ನಮ್ಮ ದಿನಚರಿಗಳಲ್ಲಿ ಒಂದು. ಇವತ್ತು ಶಿವರಾತ್ರಿನ ಬಹಳ ವಿಶೇಷವಾಗಿ ಇಲ್ಲಿ 108 ಲಿಂಗಗಳನ್ನು ಇವತ್ತು ಇಲ್ಲಿ ಅಲಂಕಾರಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಇವತ್ತು ಬ್ರಹ್ಮಕುಮಾರೀಸ್ ನನ್ನ ಸಹೋದರಿ ಮತ್ತು ಸಹೋದರರು ಸೇರಿಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸೇವೆನ ನಮಗೆಲ್ಲರಿಗೂ ಸಹ ಒದಗಿಸುತ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಆ ಶಿವ ಒಳ್ಳೇದು ಮಾಡಲಿ, ಅವ್ರಿಗೆ ಇನ್ನೊಂದಷ್ಟು ಆಯುಷು ಶಕ್ತಿ ತಮ್ಮ ಜೊತೆ ಕೆಲಸ ಮಾಡುವಂಥದ್ದು, ಒಂದು ದೇವರನ್ನ ಪೂಜೆ ಮಾಡೋಂಥ ಶಕ್ತಿ ನಮ್ಮೆಲ್ಲರಿಗೂ ಸಹ ಕಲಿಸ್ಕೊಟ್ಟಿರೋಂಥ ನಿಟ್ಟಿನಲ್ಲಿ ನನ್ನ ಸಹೋದರಿಯರಿಗೆ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶುಭಾಶಯಗಳು ಸಹ ಕೋರ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸಹ ಮಹಾಶಿವರಾತ್ರಿ ಶುಭಾಶಯಗಳು. ನಾವು ಸಾಕಷ್ಟು ದೇವರುಗಳನ್ನ ಪೂಜೆ ಮಾಡೋಂಥದ್ದು, ಸಾಕಷ್ಟು ಆಚಾರಗಳನ್ನ ಧರ್ಮದಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ಸನಾತನ ಧರ್ಮದ ಮೂಲ ಏನು ಅಂದರೆ ದೇವರನ್ನ ಬೇಡುವಂಥದ್ದು ಮತ್ತು ಅವನ ಅನುಗ್ರಹದಿಂದ ಎಲ್ಲನೂ ಸಾಧ್ಯ ಅಂತೇಳಿ ನಂಬಿಕೆ ಇಟ್ಟು ನಾವು ಮುಂದೆ ಹೆಜ್ಜೆ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಆ ಶಿವನ ಕೃಪೆ ನಮ್ಮ ಮೇಲೆ ಸದಾ ಇರಬೇಕು. ಮಹಾಶಿವರಾತ್ರಿ ಇವತ್ತು ಉಪವಾಸ, ಜಾಗರಣೆ, ವ್ರತ ಮತ್ತು ನಮ್ಮ ಕಷ್ಟಗಳನ್ನೆಲ್ಲವೂ ಸಹ ಈ ದಿನ ಬೇಡಂಥದ್ದಾಗಬೇಕು. ಮತ್ತು ದೇವರ ಕೃಪೆಯಿಂದ ಈ ಸೃಷ್ಟಿ ಭಗವಂತನ ಒಂದು ಲೀಲೆ, ನಾವೆಲ್ಲರೂ ಸಹ ಒಂದು ಶಿವನ ಆಕಾರ.
ನಮ್ಮ ಏನು ದೇಹ ಇದಿದೆ ಅದೇ ಶಿವನ ಆಕಾರ ಅಂತೇಳಿ ನಮಗೆ ನಮ್ಮ ಗುರುಗಳು ತಿಳಿಸಿರ್ತಾರೆ. ಶಿವನನ್ನ ನೆಮ್ಮದಿಯಾಗಿ ನಿಷ್ಕಲ್ಮಶವಾಗಿ ಪೂಜೆ ಮಾಡಿದ್ರೆ ನಾವೆಲ್ಲರೂ ಸಹ ಬೇರೆಯವ್ರಿಗೆ ಚೆನ್ನಾಗಿ ಕಾಣುವಂಥದ್ದಾಗ್ತೀವಿ, ಎಲ್ಲರೂ ಸಹ ಒಳ್ಳೆಯವರಾಗಂಥದ್ದು ಕಾಣ್ತೀವಿ. ನಮ್ಮಲ್ಲಿ ಕೆಟ್ಟ ಗುಣಗಳು ಆವರಿಸ್ಕೊಂಡು ಕೆಟ್ಟತನಗಳನ್ನ, ದುರ್ನಡತೆಗಳನ್ನ, ದುರ್ಬುದ್ಧಿಗಳನ್ನ ಆವರಿಸ್ಕೊಂಡಾಗ ಅದು ರಾಕ್ಷಸತ್ವ ಆಗ್ತದೆ, ಅದು ಮಾನವೀಯತೆ ಆಗೋದಿಲ್ಲ. ಹಾಗಾಗಿ ಮಾನವೀಯ ಗುಣಗಳನ್ನ ಶಿವನ ರೂಪದಲ್ಲಿ ನಾವು ಆರಾಧನೆ ಮಾಡಿಕೊಂಡು ಆವರಿಸ್ಕೊಂಡ್ರೆ ಅದು ನಮ್ಮ ಸಾರ್ಥಕ ಬದುಕಿಗೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಆ ಶಿವನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇರೋಂಥದ್ದು. ಈ ಒಂದು ರಸ್ತೆಯ ಪ್ರಮುಖ ಬೀದಿಗಳಲ್ಲಿರೋಂಥ ದೇವಸ್ಥಾನಗಳಲ್ಲಿ ಜನಗಳ ಸಾಗರ, ಭಕ್ತಿಯ ಸಾಗರ ಹರಿತಾ ಇರೋಂಥದ್ದನ್ನು ನಾನು ನೋಡಿದೆ. ಈಗ ಅಲ್ಲಿ ಶಿವನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನದಲ್ಲೂ ಸಹ ಹೆಚ್ಚು ಜನ, ಇಲ್ಲೂ ಸಹ ಹೆಚ್ಚು ಜನ. ಹೀಗಾಗಿ ದೇವರನ್ನ ಆರಾಧನೆ ಮಾಡೋಂಥದ್ದು. ನಾವು ಎಲ್ಲೋ ಒಂದು ಕಡೆ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ಆ ಭಗವಂತನ ದಯೆ ಇದ್ದರೆ ಸಾಕು, ನಮಗೆ ಎಲ್ಲನೂ ಸಾಧ್ಯ ಅಂತೇಳಿ ನಾವು ಅವನ್ನ ಪೂಜಿಸಬೇಕು. ಅವನಿಗೆ ಶರಣಾಗತಿ ಆದರೆ ದೇವರ ಅನುಗ್ರಹದಿಂದ ನಮಗೆಲ್ಲನೂ ಸಹ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮಹಾಶಿವರಾತ್ರಿ, ಆ ಶಿವನ ದರ್ಶನ, ಆಶೀರ್ವಾದ ನಮ್ಮೆಲ್ಲರಿಗೂ